ಬಸ್ ಬಿಟ್ಟಿಲ್ಲ ಇನ್ನ ಬಸ್ ಸಿಕ್ಕಿಲ್ರಿ ಸರ್. ಈಗ ನೀವು ಇಲ್ಲಿಂದ ಏನು ಯಾವಾಗ 7 ಗಂಟೆ ಅಂದ್ರೆ ಇನ್ನ ಲೇಟ್ ಆಕೈತಿ. ಇನ್ನ ಲೇಟ್ ಆಗ್ತೈತ್ರಿ ಸರ್. 12 ಬಸ್ ಹೋದ್ರಿ ಸರ್ ನಾವು ಬಂದಾಗಿಂದ. ನಮಗೆ ಇನ್ನ ಬಸ್ ಸಿಕ್ಕಿಲ್ರಿ. ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ. ವ್ಯವಸ್ಥೆ ಮಾಡ್ಯಾರ ಬಟ್ ಇವ್ರು ಹೋಗಾವ್ರಿ ಗದ್ದಲ ಮಾಡತ್ತಾರ್ರಿ. ಭಾಳ ಮಂದಿ ಆಗೈತೆ. ಭಾಳ ಮಂದಿ ಆಗೈತ್ರಿ ಸರ್. ಮತ್ತೀಗ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಪರಿಸ್ಥಿತಿ ಹಿಂಗೆ ರೀ ಸರ್. ಅಲ್ಲೂ ಜಾಸ್ತಿ ಇರ್ತಿರ್ಬೇಕು. ಹಾ ರೀ. ಶ್ರೀನಗರದಿಂದ ನಾವು ಖಾನಾಪುರದಿಂದ ಬೆಳಗಿಂದ ಪಾಳ ಹಚ್ಚಿರಿ ಹಂಗಂದ್ರೆ. ಹಾ ರೀ ಸರ್ 5 ಗಂಟೆಯಿಂದ ಸ್ಟಾರ್ಟ್ ಆಯ್ತು ಸರ್. ಎಲ್ಲಮ್ಮ ದರ್ಶನ ಕೊಂಡಿದ್ದೀರಿ? ಹೌದ್ರಿ. 5 ಗಂಟೆಯಿಂದ ಪಾಳ ಆಯ್ತು ಸರ್. 5 ಗಂಟೆಯಿಂದ ಪಾಳ ಆಯ್ತು. ಹಾ ರೀ. ಹೌದ್ರಿ. ಹಾ ರೀ. ಬಸ್ ಬಿಡ ಅಂತ ಹೇಳ್ತಾರೆ, ನೀನು ಮಾತಾಡ್ರಿ. ಏನು ಬಸ್ ಬಿಡ್ಬೇಕಲ್ರಿ. 5 ಗಂಟೆ ಬಂದ್ವಿ ಸರ್. 5 ಗಂಟೆಯಿಂದ ಬಂದು ಸರ್. ಇಲ್ಲೇ ನಿಂತ್ಬಿಟ್ರಿ. ಭಾಳ ಬಸ್ ದೇವಸ್ಥಾನ ಸರಿ ಮಾಡಿದ್ವಿ ಸರ್ ಈ ಸಲ. 5 ಗಂಟೆಯಿಂದ ವೇಟ್ ಮಾಡೋದು. 5 ಗಂಟೆ ಸರ್. ಭಾಳ ಪಾಳ ಐತೆ ಸರ್. ಭಾಳ ಜನ ಆಯ್ತು. ಮಂದಿ ಭಾಳ ಬಂದ. ಮಂದಿ ಭಾಳ ಬಂದಿದೆ ಸರ್. ಎಲ್ಲಿ ಏನು ದೇವಸ್ಥಾನ ಕೊಂಡಿರಿ? ದೇವಸ್ಥಾನ ಉಂಟ್ರಿ ಸರ್. ಎಲ್ಲ ಮಗು. ಹೌದು ಸರ್. ಅಲ್ಲ ಏನು ಹೇಳ್ತೀರಿ? ಏನು ವ್ಯವಸ್ಥೆ ಸರಿ ಮಾಡಲ್ರಿ ಸರ್. ವ್ಯವಸ್ಥೆ ಸರಿ ಮಾಡ್ರಿ. ಹೋದ ಸಲ ಹಂಗಾಗೈತಿ, ಇದು ಸಲ ಹಂಗಾಗಿದೆ. ಸ್ವಲ್ಪ ವ್ಯವಸ್ಥೆ ಸರಿ. ಪ್ರತಿ ಸರಿ ಹಿಂಗಾಗೈತಿ ಸರ್. ಫ್ರೀ ಬಸ್ ಅಂತೇಳಿ ಏನು ಬಿಡತ್ತಿಲ್ಲ ಏನ್ರಿ? ಫ್ರೀ ಅದ್ರೆ ಲೇಡೀಸ್ ಆಧಾರ್ ಕಾರ್ಡ್ ಫ್ರೀ ಐತ್ರಿ. ಹೌದು. ನಿಮ್ಮ ಹೆಸರು ಏನು? ನಮ್ಮ ಹೆಸರು ದೀಪಕ್ ಪುಂಡೇನವ್ರು ಅಂತ. ಅಲ್ಲಿಂದ ತರಬ್ದಿಲ್ರಿ. ಗೌಳವಾಡಿ ಬಸ್ ತರಬ್ದಿಲ್ರಿ. ರಾಕೂಸ್ಕುಪ್ ಬಸ್ ಬಿ ತರಬ್ದಿಲ್ರಿ. ಮತ್ತು ಈಗ ಬಂದು ನಿಂತೂರು ಬೆಳಗುಂದಿ ಬಸ್ಕನ ಬಂದೂರು. ಅಲ್ಲಿಂದ 5:15ದಿಂದ ನಾವು ಮನೆಯಿಂದ ಜಾಗ ಬಿಟ್ಟಿದ್ದೇವ್ರಿ. ಮತ್ತು ಹಿಂದಿಂದ ಇಲ್ಲಿ 7:15 ಸಿಕ್ಕಿತ್ರಿ ನಮಗೆ. ಮತ್ತು ಈಗ ಯಾವಾಗ ಹೋಗುದ್ರಿ? ಈಗ ಬಸ್ ಎಲ್ಲಾಮ ಯಾವಾಗ ಕರ್ಕೋತಾಳ ನೋಡೋಣ್ರಿ. ಅವಾಗ ಹೋಗುದ್ರಿ. ಹ್ಞೂ ರೀ, ಜಲ್ದಿ ಬಿಡುವಾರ. ಹೋಗ್ರಿ ಅಂತೇಳಿ ಆ ಕಡೆನು ಗುಸಿರಿ ನಮ್ಮನ್ನ ಬಿಡಾತಿಲ್ರಿ. ಹಂಗೇನು ಇಲ್ರಿ, ಬಿಡ್ತಾರೆ. ಬಿಡ್ತಾರೆ. ಅವಕಾಶ ಹೋಗುದು. ಹೋರಿ ಲೌಕರ್ ಬಿಡತ್ರಿ. ದುರ್ಗಾ ನಾಯ್ಕ ರೀ. ಅಲ್ಲ ಇವತ್ತು ಬನದ ಹುಣ್ಣಿಮೆ ನಿಮಿತ್ತ ಜನಸಾಗರ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಇವತ್ತು 4ನೇ ದಿನ ಸತತವಾಗಿ ನಾವು ಹೆಚ್ಚಿನ ಬಸ್ಗಳ ಸಂಖ್ಯೆಯನ್ನು ಹಾಕಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ನಿನ್ನೆ ಬರಬೇಕಾಗಿರೋ ಜನ ಇವತ್ತು ಬಂದಿದ್ದಾರೆ. ಇವತ್ತು ನಾಳೆ ಕೂಡ ನಾವು ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಮಾಡಿ ಜನರನ್ನ ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಬಂದಿದ್ದಾರೆ. ಇಲ್ಲಿ ಟಿವಿ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ 7 ಬಸ್ ಬಿಟ್ರಿ. ಆ ಬೆಳಕಿನ ಮಾತಾಡ್ತೇವೆ. ಬೆಳಗ್ಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೇವೆ. ಯಾರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಜನ. ಅಲ್ಲ ಇದೆ ಅನ್ನೋ ಕಾರಣಕ್ಕೆ ನಮ್ಮ ಬಸ್ ಬಿಡಾತಿಲ್ಲ ಅಂತಿದ್ದಾರೆ. ಅಲ್ಲ ನಿನ್ನೆ ಏನು ವಾಹನಗಳು ಜಾತ್ರೆಗೆ ಹೋಗಿದ್ದಲ್ಲ ಅವೆಲ್ಲ ಇಲ್ಲ ಅವಸ್ಥೆ ಇದ್ದವು. ಗಾಡಿ ಖಾಲಿ ಆದ ಬಳಿಕ ಸ್ವಲ್ಪ ಗ್ಯಾಪ್ ಆಗಿದೆ. ಮತ್ತು ತಿರ್ಗಾ ಪುನಃ 3 ಗಂಟೆಗಳಿಂದ ವಾಹನ ತರಿಸಿ ಇವತ್ತು ಇಲ್ಲಿವರೆಗೆ 42 ಟ್ರಿಪ್ಗಳನ್ನ ಕಾರ್ಯಾಚರಣೆ ಮಾಡಿದ್ದೀವಿ. ಜನದಟ್ಟಣೆ ಕ್ಲಿಯರ್ ಆಗಿದೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಜನ ಪ್ರಮಾಣ ಹೆಚ್ಚಿಗೆ ಇದೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಬಸ್ಸಿನ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಮಾಡ್ತೀವಿ. ಏನೂ ತೊಂದರೆ ಆಗುವುದಿಲ್ಲ. ಹೌದು, ಇವತ್ತು ಹುಣ್ಣಿಮೆ ಇರೋದ್ರಿಂದ ಏಕಾಏಕಿ ಜನ ಬಂದಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರಬೇಕಾಗಿತ್ತು. ದೇವಿ ವಾರ ಇತ್ತು ನಿನ್ನೆ ಬರೋ ಜನ ಮತ್ತು ಇವತ್ತು ಹುಣ್ಣಿಮೆ ಜನ ಎರಡೂ ಸೇರಿ ಏಕಾಲಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಜನದಟ್ಟಣೆ ಜಾಸ್ತಿ ಆಗಿದೆ. ಇಲ್ಲ, ಪ್ರತಿ ಸಲನೂ ನಗರ ಸಾರಿಗೆ ಬಸ್ಗಳನ್ನ ಮತ್ತು ಗ್ರಾಮೀಣ ಸಾರಿಗೆ ಬಸ್ಗಳನ್ನ ಎರಡೂ ಉಪಯೋಗ ಮಾಡ್ತೀವಿ ನಾವು. ಈಗ ಏನೂ ತೊಂದರೆ ಇಲ್ಲ. ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಆಗಿದೆ. ಜನದಟ್ಟಣೆ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಇವತ್ತು ಪೂರ್ಣ ದಿನ ಬಸ್ಸಿನ ವ್ಯವಸ್ಥೆ ಭಕ್ತಾದಿಗಳಿಗೆ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅದರಲ್ಲೇನೂ ಸಂದೇಹವಿಲ್ಲ.